ನೋಡಿ ಚೆಂಗಡಿ ಗ್ರಾಮದಲ್ಲಿ ಈಗಾಗಲೇ ಹುಲಿ ಬಂದು ಹೋಗಿರ್ತಕ್ಕಂಥದ್ದು, ಹಾಗೆ ಹುಲಿಯ ಶಬ್ದ ಕೇಳಿಸ್ಕೊಳ್ತಕ್ಕಂಥದ್ದು, ಅಂದರೆ ಅದು ಬಂದು ಸಂಜೆನಾಗ ಒಂದು 6 ಗಂಟೆ ಸಮಯದ ನಂತರ ಗರ್ಜಿಸ್ತಕ್ಕಂಥದ್ದು. ಸೊ ಇದೆಲ್ಲ ಗಮನಿಸಿ ಗ್ರಾಮಸ್ಥರು ಸ್ವಲ್ಪ ಆತಂಕಕ್ಕೆ ಒಳಪಟ್ಟು ತದನಂತರ ಅವ್ರು ನಮಗೊಂದು ಮನವಿ ಸಲ್ಲಿಸ್ತಾರೆ, ಸರ್ ಬನ್ನಿ ಸರ್ ಸ್ವಲ್ಪ ಗ್ರಾಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ಸೊ ಅದರಂತೆ ನಮ್ಮ ಸೋಮಶೇಖರ್ ಅವರು ಇದ್ದಾರೆ. ಸೊ ಅವ್ರ ಹತ್ರ ಒಂದಷ್ಟು ಹೇಳಿಕೆ ಪಡ್ತೀವಿ. ಹೇಳೋಣ, ಏನಾಗಿದೆ, ಏನು ಸಮಸ್ಯೆ ಆಗಿದೆ ಸರ್? ಏನಿಲ್ಲ, ಊರಲ್ಲಿ ನೈಟ್ ಆದರೆ ಮಾಮೂಲಿ ಆನೆ ಭಯ ಮತ್ತೆ ಸುತ್ತಮುತ್ತ ಹುಲಿಗಳ ಸದ್ದು, ಹುಲಿಗಳು ತಿರುಗಾಡಿರೋ ಹೆಜ್ಜೆ ಗುರುತಲ್ಲ ಈಗಾಗಲೇ ನಾವು ಹೇಳಿದೀವಿ. ಹೌದು, ಮತ್ತೆ ಫಾರೆಸ್ಟ್ಗೂ ಇನ್ಫಾರ್ಮ್ ಮಾಡಿದೀವಿ. ಅದಲ್ಲ ಈ ಕಡೆ ಬನ್ನಿ ಸ್ವಲ್ಪ. ಈಗ ಹುಲಿಗಳು ಮೊದಲು ಹುಲಿಗಳಿತ್ತ ಇಲ್ಲಿ? ಸರ್ ಮೊದಲೆಲ್ಲ ಇರಲಿಲ್ಲ, ನಮಗೆ ಗೊತ್ತಾದಂಗೆ ಹೀಗೆ ಜಾಸ್ತಿ ಓಡಾಡ್ತಾ ಇರೋದು. ಈಗ ಹುಲಿಗಳು ಇತ್ತೀಚೆಗೆ ಹೆಚ್ಚಾಗಿದೆ. ಆನೆಗಳು ಮಾಮೂಲಿ ಅವು ಯಾವಾಗ್ಲೂ ಇರ್ತವೆ, ಬಟ್ ಈ ಊರಿಗೆ ನೀರಿರೋದ್ರಿಂದ ಊರ ಹತ್ರನೇ ಬರ್ಬೇಕವು ಆನೆಗಳು ಊರಿಗೆ ಬರಬೇಕು. ಈಗ ನಾವು ಇವೆರಡನ್ನೂ ತಪ್ಪಿಸಿ ನಾವು ಓಡಾಡಬೇಕು. ಈಗ ನಾವು ಕಂಡಂಗೆ ಆನೆಗಳು ಏನು ತೊಂದರೆಗಳು ಕೊಟ್ಟಿಲ್ಲ ಆದ್ರೆ ಬೆಳೆ ನಾಶ ಮಾಡ್ತೇವೆ ಸರ್. ಬೆಳೆ ಹಾಕಕ್ಕಾಗಲ್ಲ, ಆನೆ ಹಂದಿ ಇವೆಲ್ಲ ನಾಶ ಮಾಡ್ತೇವೆ. ಹೌದು, ಜನಗಳಿಗೆ ಅದೊಂದು ತೊಂದರೆ. ಹೌದು. ಎರಡನೇದು ಓಡಾಡಕ್ಕೆ ತುಂಬಾ ಕಷ್ಟ. ಇರೋರು ಯಾರೋ ಸ್ವಲ್ಪ ಜನ ಇದಾರೆ ಅಂದ್ರೆ ಓಡಾಡಕ್ಕೆ ತುಂಬಾ ಅನುಕೂಲ ಕಮ್ಮಿ ಇಲ್ಲಿ. ಹೌದು ಹೌದು. ಏನೋ ಟೆಂಪೋ ಒಂದು ಬರುತ್ತೆ, ಒಂದ್ ಸ್ವಲ್ಪ ದಿನಕ್ಕೊಂದ್ಸರಿ ಹೋಗ್ತಾರೆ ಬರ್ತಾರೆ. ಟೆಂಪೋ ಅಂದ್ರೆ ಯಾವ ಟೆಂಪೋ? ಇಲ್ಲಿ ನಮ್ಮ ಹೊಸೂರಿಂದ ಸರ್, ಅದು ಮಾಮೂಲಿ ಪ್ಯಾಸೆಂಜರ್ ಟೆಂಪೋ ಅದ್ರಲ್ಲಿ ಬರುತ್ತೆ, ಜನ ಹೋಗ್ತಾರೆ ಅಂದ್ರೆ. ಆ ಅನುಕೂಲ ಬಿಟ್ರೆ ಬೇರೆ ಯಾವ್ದು ಇಲ್ವೇ ಇಲ್ಲ ಇಲ್ಲಿ. ಹೆಂಗೆ ವಾಸ ಮಾಡೋದಿಲ್ಲ. ಆಗ ಯಾರು ಕೊಟ್ರು ಇದು ಕರೆಂಟ್ ಸೌಲಭ್ಯ ನಿಮ್ಗೆ? ಕರೆಂಟ್ ಸರ್ ಇದು ತುಂಬಾ ದಿನದಲ್ಲೇ ಆಗಿದೆ ಸರ್. ಇದು ಯಾರು ಕೊಟ್ರು ಅನ್ನೋದು ಗೊತ್ತಿಲ್ಲ, ಬಟ್ ಕರೆಂಟ್ ಎಲ್ಲ ತುಂಬಾ ದಿನದಲ್ಲೇ ಆಗಿದೆ. ಸ್ಕೂಲ್ ಇತ್ತು, ಅಂಗನವಾಡಿ ಇತ್ತು, ಎಲ್ಲ ಹೋಯ್ತು ಸರ್. ಈಗ ಸ್ಕೂಲ್ ಇಲ್ಲ, ಅಂಗನವಾಡಿ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರು. ಆ ಟೈಮಲ್ಲಿ ಎಲ್ಲ ಆಟೋಮೆಟಿಕ್ ಎಲ್ಲ ಬೇರೆ ಕಡೆ ಹೋದ್ರು, ಜನ ನಿಂತೋಯ್ತು. ಅದನ್ನೇ ಕೇಳಬೇಕಿದ್ದೀವಿ, ಗ್ರಾಮ ವರ್ಗಾವಣೆ ಆಯ್ತದಂದ್ರಲ್ಲ, ಅದ್ರ ಸಂಬಂಧಿತ ಸರ್ ಅದು ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಇನ್ನು ನಮ್ಗೆ ಏನು ಫುಲ್ ಮಾಹಿತಿ ಗೊತ್ತಿಲ್ಲ. ಇವತ್ತು ನಾಳೆ ಅಂತ ಈಗ 10 ವರ್ಷದಿಂದ ಓಡಾಡ್ತಾ ಇದೀವಿ. ಒಟ್ಟು ನೀವೇ ಸ್ಥಳಾಂತರ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ರಿ? ಹೌದು. ಓಕೆ. ಅಂದ್ರೆ ನಿಮ್ಗೆ ಯಾವುದು ಆಯ್ತಾ ಇಲ್ಲ, ಅದು ಆಯ್ತಾ ಇಲ್ಲ, ಈ ಕಡೆ ಊರ್ಗೆ ಅನುಕೂಲನೂ ಆಯ್ತಾ ಆಯ್ತಿಲ್ಲ, ಎರಡೂ ಆಯ್ತಾ ಇಲ್ಲ. ಓಕೆ. ಈಗ ಇನ್ನೊಂದು, ಈಗ ನಿಮ್ಮನ್ನ ಸ್ಥಳಾಂತರ ಮಾಡಿಕೊಡಕ್ಕೆ ಅನುವು ಮಾಡ್ಕೊಡ್ತೀವಿ, ಇರಕ್ಕೆ ಜಾಗ ಗೀಗ ಕೊಡ್ತೀವಿ ಅಂದ್ರೆ ಎಲ್ಲ ಹೊರಟ್ಬಿಡ್ತೀರಾ? ಹೌದು ಸರ್, ಅನುಕೂಲ ಮಾಡ್ಕೊಟ್ರೆ ಯಾರು ಸರ್ ಇರ್ತಾರೆ? ಹೋಗ್ತೀವಿ. ಈ ಅಪಾಯದ ಸ್ಥಳದಲ್ಲಿ ಇರೋದು ಬೇಡ, ಹೊಟ್ಟೋಗ್ಬೋದು. ಹೌದು ಹೌದು. ಅದ್ರ ಅನುಕೂಲನೇ ಮಾಡ್ಕೊಡ್ತಾ ಇಲ್ವಲ್ರ ಇನ್ನು. ಈಗ ಕೆಲವು ಟೈಮ್ ಬರ್ತಾರೆ, ಭರವಸೆ ಕೊಡ್ತಾರೆ, ಹೊರಟೋಗ್ತಾರೆ. ಸರ್, ಈಗ ಎಷ್ಟು ದಿನ ಆಯ್ತು ಹುಲಿ ಶಬ್ದ ಮಾಡೋದು? ಸರ್ ನಮಗ್ ಗೊತ್ತಾದಂಗೆ ಈಗ ಹುಲಿ ಶಬ್ದ ಅಂದ್ರೆ ಈಗ ಒಂದು 6 ತಿಂಗಳಿಂದ ಇತ್ತೀಚೆಗೆ ಜಾಸ್ತಿ ಇಲ್ಲಿ ಶಬ್ದ ಮಾಡೋದು, ರೋಡಲ್ಲಿ ಓಡಾಡೋದು. ಇಲ್ಲಿ ಓಡಾಡಿದೆ, ಮತ್ತೆ ನೋಡಿ ಅಲ್ಲಿ ದೊಡ್ಡಿ ಕಾಣಿಸುತ್ತೆ, ಆ ಕಡೆ ಹಿಡಿದಿ, ಆ ಸೈಡ್ ದೊಡ್ಡ, ಅದು ಡೈಲಿ ತಿರುಗಾಡೋದಲ್ಲಿ ಅಲ್ಲೇ ಅಲ್ಲಿ ವೀರೇಶ್ವರ ದೇವಸ್ಥಾನ ಇದೆ, ಆಮೇಲೆ ಬೇಕಾದ್ರೆ ಕ್ಯಾಪ್ಚರ್ ಮಾಡೋರಿ, ಅಲ್ಲಿಗೆ ಹೋಗ್ಬೇಕು. ಅಲ್ಲೆಲ್ಲ ಓಡಾಡ್ತಾ ಇದೆ. ಈಗ ಸುತ್ತಮುತ್ತ ಹುಲಿ ಕಾಟ ಈಗ ಜಾಸ್ತಿ. ಹುಲಿ ಕಾಟ ಜಾಸ್ತಿ ಅಂದ್ರೆ ಇನ್ನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ತೊಂದರೆಗಳು ಆಗ್ಬಾರ್ದು, ಜನಕ್ಕೆ ಆಗ್ಬಾರ್ದು, ಕೊಟ್ಟಿಲ್ಲ. ಹೌದು, ಭಯ ಅಲ್ವಾ ಸರ್? ಭಯ ಇದೆ, ಓಡಾಡ್ತಾ ಇದೆ ಅಂದ್ರೆ ಭಯ. ಖಂಡಿತ. ಹುಲಿ ಓಡಾಡ್ತಾ ಇದೆ, ಹುಲಿ ಸುತ್ತಾಡ್ತಿದೆ ಅಂದ್ರೆ ಭಯ. ಖಂಡಿತ. ಇದು ಈಗ ನಾನ್ ನೋಡ್ದಾಗ ಅಣ್ಣ, ಇಲ್ಲಿ ಬಂದ್ರೆ ಪಾಪ ನೀವ್ ಒಬ್ರೇ ಇದ್ ಬಿಟ್ರೆ ಆ ಅಣ್ಣ ಒಬ್ರು ಇದ್ದಾರೆ, ಇನ್ನೆಲ್ಲ ಪಾಪ ಈ ಹೆಂಗಸರುಗಳು, ಇವ್ರ ಮಕ್ಳುಗಳೆಲ್ಲ ಎಲ್ಲಿ ಹೋದ್ರು? ತೊಂದ್ರೆ ಅಂದ್ರು ಎಮರ್ಜೆನ್ಸಿಗೆ ಇನ್ನೊಂದು ಹುಡುಗರು ಇದಾರೆ ಕೆಳನೂರಲ್ಲಿ, ಅವರು ಅಲ್ಲಿ ಹೊಸೂರ್ಲಿದ್ದಾರೆ. ಅವರೇ ಏನಾದ್ರು ತಂದು ಕೊಡ್ಬೇಕು, ಬೈಕಲ್ಲಿ ತಂದು ಕೊಡೋದು. ಸಿಕ್ಕಿದ್ನಲ್ರ, ಗೊತ್ತು. ಏನಾದ್ರು ಎಮರ್ಜೆನ್ಸಿ ಅಂದ್ರೆ ಒಂದು 2-3 ಗಾಡಿ ಇದೆ ಊರಲ್ಲಿ ಅಷ್ಟೇ, ಸಿಕ್ಕಿದ್ದು ಏನು ಇಲ್ಲ ಪಾಪ. ಎಲ್ಲಾ ತರ ತೊಂದರೆ ಇದೆ ಜನಕ್ಕೆ. ಇವ್ರಿಗೆ ಬಂದ ಊಟ ತಿಂಡಿ ಏನೇನ್ ಬೇಕೆಲ್ಲ ತಂದು ಕೊಟ್ಟು ಹೋಗ್ತಾರೆ ಬೈಕಲ್ಲಿ. ಅವರೇ ಮಾಡ್ಕೋತಾರೆ. ಅದೇ ಎಮರ್ಜೆನ್ಸಿ ಏನಾದ್ರು ಬೇಕಾದ್ರೆ ವಸ್ತುಗಳು, ಈಗ ಒಂದ್ ತರಕಾರಿ ಇನ್ನೊಂದೇ ಮತ್ತೊಂದ್ ಮಗದೊಂದ್ ಬೇಕಾದ್ರೆ ಇಲ್ಲಿ ಸೃಷ್ಟಿ ಮಾಡಕ್ ಆಗಲ್ವಲ್ಲ, ಹೊರಗಡೆನೆ ಹೋಗ್ಬೇಕು. ಸಾಮಗ್ರಿಗಳಿಗೆ ನೀವು ಹೊರಗಡೆ ಹೋಗ್ಬೇಕು, ಒಬ್ಬೊಬ್ರು ತಂದು ಕೊಡ್ತಾರೆ. ಏನಮ್ಮ ನಿನ್ನ ಹೆಸರು ತಾಯಿ? ಪುಟ್ಟಮ್ಮ. ಎಷ್ಟು ವರ್ಷದಿಂದ ಇದೆ ಇಲ್ಲಿ? ಅಯ್ಯೋ, ನಾನು ಎಷ್ಟು ವರ್ಷ ನಮಗ್ ಗೊತ್ತಿಲ್ಲ ಸ್ವಾಮಿ. ಸುಮಾರು ವರ್ಷದಿಂದ ನಾವ್ ಇಲ್ಲಿ ಬಾಳ ಹುಟ್ಟದ ಕಾಲದಿಂದಾನು ಇಲ್ಲೇ ಇಲ್ಲೇ ಬಾಳ್ತಾ ಇರೋದು. ಇಲ್ಲೇ ಬಾಳ್ಕೊಂಡು ಇಲ್ಲೇ ಇದೆ. ಸನ್ನಿವೇಶ ಬತ್ತು. ಈಗ ನಿಮ್ಮಂತ ಅವರು ಏನ್ ನಿಮ್ಗೆ ಒಳ್ಳೇದ್ ಮಾಡಿ
ಇಂಥ ಮುದುಕಿರ್ಗೆ ಎಲ್ಲ ಸಪೋರ್ಟ್ ನಿಮ್ಮಂತವ್ರು ಅಂತಿದ್ದಲ್ಲ ನೆಕ್ಸ್ಟ್ ನಾನು ನಿಂತ್ಕೊಂಡ್ಬಿಡ್ತೀನಿ ಎಲೆಕ್ಷನ್ ಆಯ್ತು ಗೆಲ್ಸ್ಬಿಟ್ಟೆ ಆಮೇಲೆ ನೋಡಿ ಅಜ್ಜಿ ನನ್ನ ಎಲೆಕ್ಷನ್ ಅಲ್ಲಿ ಗೆಲ್ಸ್ತದಂತೆ ನಾವು ಗೆದ್ಬಿಟ್ರೆ ಕಳ್ಳರಾಗೋಯ್ತೀವಿ ಕಳ್ಳನ ಮಕ್ಳಾಗೋಯ್ತೀವಿ ಬೇಡ ನಮ್ಗೆ ಬೇಡ ಬಿಡ ಕೆಲಸ ಬೇಡ ಆಸೆ ಪಡಿಸ್ತಾರೆ ಸ್ವಾಮಿ ನಮ್ಗೆಲ್ಲೋ ನಮ್ಗೆ ಸಲ್ಕಾಣಿಯಾಗಿರುತ್ತಾವ ಒಂದು ಗುಡಿಸಲು ಹಾಕಿ ಹೌದು ಹೌದು ನಮಗೊಂದು ಜೀವನಕ್ಕೆ ಒಂದು ದಾರಿ ಮಾಡಿದ್ರೆ ಒಳ್ಳೇದ್ ಮಾಡ್ಬೇಕು ಸಾಕು ಸ್ವಾಮಿ ನಾವ್ ಎಲ್ಲೋಗಿ ಮುಸ್ಕರು ಪಾತ್ರಿ ಎಲ್ಲೋಗಿ ನಾವು ಜೀವನ ಸ್ವಲ್ಪ ಸೈಲೆಂಟ್ ಆಗಿರ ಅವ್ರು ಹೇಳಿ ಅಷ್ಟಂತೂ ನಾವು ಬೇಡ್ಕೋತೀವಿ ಒಳ್ಳೇದ್ ಮಾಡ್ಕೊಡಿ ನಮ್ಗೆ ಇರಕ್ಕೆ ನೇರವಾಗಿ ಒಂದ್ ಜಾಗ ಕೊಡಿ ಹೌದು ಮಕ್ಕ ಮರಿಗಳಿಗೆ ಯೋಗ್ಯವಾದ ಸ್ಥಳ ಕೊಡಿ ಇಲ್ಲಿ ಭಯಭೀತರಾಗಿದ್ದೀವಿ ಈಗ ನೀವು ಹುಲಿ ಸೌಂಡ್ ಇಷ್ಟು ವರ್ಷ ಯಾವಾಗ ಕೇಳಿದ್ರಿ ನೀವು ನಾವು ಸುಮಾರಾಗಿ ನಾವು ಬುದ್ಧ ಬಂದಾಗಿಂದ ಹುಲಿ ಸೌಂಡೇ ನಾವು ಕೇಳಲಿಲ್ಲ ಈಗ ನಡ ಅಂತರ್ಲಿ ಇವಾಗ ಕೇಳ್ತಾ ಇದ್ರೆ 6-7 ತಿಂಗಳಿಂದ ಶುರುವಾಗಿ ಹೋಗ್ಬಿಟ್ಟದೆ. ಎಸ್ ಒಂದ್ ನಿಮಿಷ ನಾನೊಂಚೂರು ವಾಯ್ಸ್ ಕೊಡ್ತೀನಿ ನೋಡಿ ಬಂಧುಗಳೇ. ಅಜ್ಜಿಯವ್ರು ಹೇಳ್ತಾ ಇದಾರೆ, ಅಜ್ಜಿಯವರು ತುಂಬ ಹಳಬ್ರು, ಯಾಕಂದ್ರೆ ಅವ್ರು ನೋಡಿದ್ರೆ ಗೊತ್ತಾಯ್ತದೆ. ನಾವು ಹುಟ್ಟಿದ ಕಾಲದಿಂದನೂ ಇಲ್ಲಿ ನಾವು ಹುಲಿ ಶಬ್ದನೇ ಕೇಳಿಲ್ಲ, ಇವಾಗ ಸೌಂಡ್ ಕೇಳ್ತಾ ಇದ್ದೀವಿ. ಸೊ ಇದ್ರ ಹಿಂದೆ ಏನಿದೆ ಮಹತ್ವ ರಹಸ್ಯ ನಿಮ್ಗೆ ಗೊತ್ತಿರೋ ತಿಳಿಸಿ. ಅರ್ಥ ಆಯ್ತಾ ಅಮ್ಮ? ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟಲಕ್ಷ್ಮಿ. ವೆಂಕಟಲಕ್ಷ್ಮಮ್ಮ. ಇದು ಮಕ್ಕಳು? ಮಕ್ಕಳು ಒಂದು ಹೆಣ್ಣು, 2 ಹೆಣ್ಣು 1 ಗಂಡು. ಎಲ್ಲಿದ್ದಾರೆ? ಬೆಂಗಳೂರಲ್ಲಿ ಅವ್ರೆ. ಬೆಂಗಳೂರು? ಎಲ್ಲ ನಿಮ್ ಬಿಟ್ಬಿಟ್ಟು ಬೆಂಗಳೂರು ಹೊಂಟವ್ರು? ಏನಕ್ಕೆ ಹೋಗಿದ್ರು? ನಮ್ಮ ಯಜಮಾನ್ರೆ 2 ಹಳ್ಳಿ ವಯಸ್ಸಾಗ ಕಳೆದವರು ಮನೇಲಿ ಅವ್ರೆ. ಅಲ್ಲ ಅಲ್ಲಿಗೆ ಹೋದ್ರು ಬೆಂಗಳೂರಿಗೆ? ಈ ಕೆಲ್ಸಕ್ಕೆ ಕೂಲಿಗೆ ಜೀವನ ಸಾಕ್ಸಕ್ಕೆ. ಓಕೆ ಓಕೆ. ಅವ್ರ ಹೆಂಡತಿ ಮಕ್ಕಳೇ ಇರ್ಲಿಲ್ವಾ, ನಮ್ಮನ್ನ ಸಾಕಿದ್ರ ಅವರು. ಅವ್ರು ಈ ಕಾಡೊಳಗೆ ಕೂತ್ಕೊಂಡ್ರೆ ಏನ್ ಮಾಡೋದು? ವರ್ಷಕ್ಕೊಂದು ಬೆಳೆ ಅದು ನೆಟ್ಗಾದ್ದೆ ಅಲ್ವೋ ಅಲ್ವಾ? ಒಂದ್ ಕೂಲಿ ಇಲ್ಲ, ಕಂಬಳ ಇಲ್ಲ, ಏನಿಲ್ಲ. ನಮ್ಗೆ ನೋಡಿ ಹಿಂಗ್ ಜೀವನ ಮಾಡ್ತೀವಿ. ಹೌದು. ಅದ್ರೊಳಗೆ ಟೋರ್ನ ಅಕ್ಕಿ ಬರ್ಬೇಕು, ನಮ್ ಜೀವನ ಕಳಿಬೇಕು. ಸ್ಟೋರ್ನಕ್ಕಿ ಅಷ್ಟೇ. ಅದು ಬರ್ತಾ ಇಲ್ಲ ಈಗ. ಅದು ನಾವ್ ಕೌದಳ್ಳಿಗೆ ಹೋಗಿ 150 ರೂಪಾಯಿಗೆ ಕೊಟ್ಬಿಟ್ಟು ಸಂಪಿಗೆ ನಾವ್ ಹೋಗಿ ಬೆಟ್ ಮುಡ್ಬಿಟ್ಟು ಬಂದ್ವಿ. ರೇಷನ್ ಇಲ್ಲಿಲ್ಲ, ರೇಷನ್ ಇಲ್ಲ ಇಲ್ಲಿ. ನೋಡಿ ಬಹಳ ಅಸಮಾಧಾನಕರವಾದ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈ ಗ್ರಾಮಕ್ಕೆ ತಮ್ಲೈನ್ ಇಲ್ಲ, ಅರ್ಧ ರೇಷನ್ ವ್ಯವಸ್ಥೆ ಇಲ್ಲೇ ಕೊಡ್ತಾ ಇಲ್ಲ. ನೋಡಿ ಎಂಥ ಒಂದು ಅವ್ಯವಸ್ಥೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸಬೇಕಾಗತ್ತೆ. ಯಾಕೆಂದರೆ ನೋಡಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅವ್ರಿಗೆ ಅದೇ ಸ್ಥಳದಲ್ಲಿ ಒಂದು ತಮ್ಲೈನ್ ವ್ಯವಸ್ಥೆ ಇರ್ತದೆ. ಸೊ ಇಲ್ಲಿ ಕರೆಂಟ್ ಸೌಲಭ್ಯ ಸಹ ಇದ್ದರೂ ಸಹ ಇಲ್ಲಿ ಒಂದು ತಮ್ಲೈನ್ ವ್ಯವಸ್ಥೆ ಇಲ್ಲ. ಹಾಗೆ ರೇಸನ್ನ ಇವರೇ ಹೋಗಿ ತಗೊಂಬರ್ಬೇಕತ್ತೆ. ಇದ್ಯಾವ ಗ್ರಾಚಾರವಪ್ಪ ಇದು? ದಯವಿಟ್ಟು ಇದನ್ನು ಗಂಭೀರವಾಗಿ ಗಮನಿಸಿ. ಏನೋ ಇವ್ರಿಗೆ ಒಂದು ಆಹಾರ ಸರಬರಾಜನ್ನು ಸರ್ಕಾರವೇ ಹೊಣೆಯನ್ನು ಹೊತ್ಕೊಬೇಕು ಅಂತಕ್ಕಂಥ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತೀನಿ. ನೋಡಿ ತಮ್ಲೈನ್ ಹಾಕಕ್ಕೆ ಇವರು ಊರು ಬಿಟ್ಟು ಹೋಗ್ಬೇಕು. ಯಾವ ಊರಿಗೆಮ್ಮ? ಕೌದಳ್ಳಿಗೆ. ನೋಡಿ ಇದೆಂಥ ಗ್ರಹಚಾರ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸಬೇಕಾಗುತ್ತೆ. ಸೊ ಈ ಒಂದು ಅವ್ಯವಸ್ಥೆಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾರು ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಉತ್ಪತ್ತಿ ಆಗುತ್ತೆ. ಸಾರಿಗೆ ಸಂಪರ್ಕನೇ ಇಲ್ಲದೆ ಹೆಂಗ್ ಹೋಗಿ ತಂದು ಕೊಡ್ತಾರೆ ಇವರು? ಸಾರಿಗೆ ಸೌಲಭ್ಯ ಇದೆ, ಇದಕ್ಕೆ ಒಂದು ಸರ್ಕಾರ ಸಹಕರಿಸಿ ಇದಕ್ಕೊಂದು ದಾರಿ ಮಾಡ್ಕೊಡ್ಬೇಕು. ಖಂಡಿತ. ಅಮ್ಮ ನಿಮ್ಮ ಹೆಸರು ಹೇಳಿ? ಗಿರ್ಜಮ್ಮ. ಗಿರ್ಜಮ್ಮ. ನಿಮ್ಮ ಮಕ್ಕಳು? ನಮ್ಮ ಮಕ್ಕಳು ಬೆಂಗಳೂರಿಲ್ಲ. ಅವರು ಬೆಂಗಳೂರಿಯಾ? ಏನ್ ಕೆಲಸ ಮಾಡ್ತಾರೆ? ಅವರು ಕೂಲಿ ಕಂಬಳ ಕೂಲಿ ಕಂಬಳ. ಏನು ಫ್ಯಾಕ್ಟ್ರಿಗಳು ಅದು ಇದು ಇರ್ತವೆ, ಒಂದು ಡ್ಯೂಟಿ ಮಾಡ್ಬೇಕಲ್ಲ ಸರ್. ಈಗ ಬರೋದವರು ಅವ್ರು ಬರೋದು ಬರ್ತಾರೆ, 1-2 ತಿಂಗಳು 3 ತಿಂಗಳಿಗೆ ಬರ್ತಾರೆ. ತಾಯಿ ತಂದೆ ನೋಡಿಕೆ ಒಂದು 5 ತಿಂಗಳು 4 ತಿಂಗಳು ಬಂದ ಕಷ್ಟ ಇಷ್ಟ ನೋಡ್ಬಿಟ್ಟು ಹೋಯ್ತಾರೆ. ಒಟ್ಟು ಅವ್ರಿಗೆ ಎಲ್ಲಾ ತರ ಇಲ್ಲಿ ಎಲ್ಲಾ ಸೌಲಭ್ಯಗಳು ಇದ್ದಿದ್ರೆ ಇಲ್ಲಿ ಏನೋ ಒಂದು ಮಾಡ್ಕೊಂಡು ಇರ್ತಿದ್ರು. ಸೌಲಭ್ಯಗಳ ಕೊರತೆ ಇಲ್ಲ, ಕೂಲಿ ಕಂಬಳ ಇಲ್ಲ. ಏನ್ ಮಾಡುದು ಇಲ್ಲಿ ಕೂತ್ಕೊಂಡು ಅಂದ್ಬಿಟ್ಟು. ನೀವು ಇಷ್ಟು ವರ್ಷದಲ್ಲಿ ಯಾವಾಗ ಹುಲಿ ಸೌಂಡ್ ಕೇಳಿದ್ರಿ? ನಾವು 5-6 ಬಂದಿ ಒಂದು 5-6 ತಿಂಗಳಿಂದಾನೇ ಸಹ. ಈಗ ಇತ್ತೀಚೆಗೆ ಮೊದಲೆಲ್ಲ ಕೇಳಿಲ್ಲ? ಇಲ್ಲ, ಮೊದಲೆಲ್ಲ ಇರ್ಲಿಲ್ಲ. ಇವಾಗ ಸುತ್ತಮುತ್ತ ಹುಲಿ ಸೌಂಡು, ಆನೆಗಳು. ನಮ್ಮ ಮನೆ ಹತ್ರನೇ ಬಂದು ನಮ್ಮ ತಂಗನ ಮರ, ಹಲಸಿನ ಮರನೆಲ್ಲ ಮುರ್ಕೊಂಡು ಹೋಗ್ಬಿಟ್ಟು ಆನೆ ಇದು ಎಮ್ಮೆ ಅಂದ್ಬಿಟ್ಟು ಅದ್ರ ಪಕ್ಕನೇ ಹೋಗ್ಬಿಟ್ಟಿದ್ದೆ ನಾನು. ಅಲ್ಲಿಗೆ ಹೋಗ್ಬಿಟ್ಟಿದ್ಯಾ? ಆನೆ ಪಕ್ಕನೇ ಹೋಗಿ ಎಮ್ಮೆ ಆನೆಗೂ ಎಮ್ಮೆಗೂ ನೈಟು ನೈಟ್ ಯಾವ್ದೋ ಒಂದು ಎಮ್ಮೆ ನಿಂತದಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟೆ. ಎಲ್ಲ ಗಿಡ ಗೆಂಡಿ
ಮೇದ್ ಬಿಡ್ತವೆ ಅಂದ್ಬಿಟ್ಟು ಹೋಗ್ಬಿಟ್ಟೆ ಹಾ ಹಾ ಅಲ್ಲೋಗಿ ನೋಡ್ದೆ ಆನೆ ಆಮೇಲೆ ಬಂದ್ಬಿಟ್ಟೆ ಇಂತಕ್ಕೆ ತಿರ್ಗಿ ಈ ತರವಲ್ಲ ಅದೇ ಸ್ವಾಮಿ ನಮ್ಗೆ ಹೋಗಿ ಬರೀ ಕಷ್ಟಲಿದ್ದ ಈಗ ನೀವು ಬೆಳೆ ಬೆಳೆದ್ರು ಅದು ನೆಟ್ಗಿರ್ತದೆ ಹೇಳಕ್ಕಾಗಲ್ಲ. ಏನು ಒಂದ್ ಬೆಳೆ ಬೆಳೆದಿ ನಾವ್ ಎತ್ಕೊಳಿಕ್ ಆಗಲ್ಲ ಆ ತರದಲ್ಲಿ ಅವಿ ನಾವು ನಮ್ಗೆ ಕಷ್ಟ ಇಲ್ಲ ಅವಿ ನಮ್ಗೆ ಯಾರೋ ಒಬ್ಬರು ಇವಾಗ ಓಟ್ಗೆ ಬರ್ತಾರೆ ಬಂದಾಗ ಅವ್ರು ಓಟ್ ಹಾಕ್ಸ್ಕೊಳ್ಳೋ ದಿನ ಮಾತ್ರ ಬರ್ತಾರೆ ಮಿಚ್ಚ ಬರಲ್ಲ ನಮ್ಮೂರ್ಗೆ ಓಟ್ ಮಾತ್ರ ಓಟ್ ಮುಗಿದೋಯ್ತು ನಿಮ್ ಕತೆ ಈ ಊರೊಳಗೆ ಈ ತರ ಅವ್ರೆ ಕಷ್ಟದಿಲ್ಲ ನಾವ್ ಹೋಗಿ ಒಂದ್ ಸೌಲಭ್ಯ ಮಾಡುವ ಓಟ್ಗೆ ನೀವು ಜ್ಞಾಪಕಕ್ಕೆ ಬಂದ್ಬಿಡ್ತಿದ್ದಾರೆ ಬಂದ್ಬಿಡ್ತಾರೆ ಆ ತರವಲ್ಲ ಅದೇ ಸ್ವಾಮಿ ನಮ್ಗೆ ಸೌಲಭ್ಯ ಇಲ್ಲ ಈ ತರದಲ್ಲ ಅವಿ ಈ ತರ ಕಷ್ಟದಲ್ಲಿ ಅವಿ ಆಮೇಲೆ ನಾನು ಇತ್ತೀಚೆಗೆ ಒಂದು ಕೇಳ್ಪಟ್ಟಿದ್ದೀನಮ್ಮ ಮಾನ್ಯ ನಮ್ಮ ಚಾಮರಾಜನಗರ ಜಿಲ್ಲೆಯ ಸಂಸದರು ಸುನಿಲ್ ಬೋಸ್ ಅವರು ಅವ್ರು ಗೆದ್ದಿದ್ದಾರೆ. ಅವರು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಇವತ್ತು ಕರ್ನಾಟಕ ಸರ್ಕಾರ ಏನೋ ಒಂದು ಕಾರ್ಯಕ್ರಮ ಕೊಟ್ಟಿದೆ ಅಂದರೆ ಪ್ರತಿಯೊಂದು ಕಾಡಲ್ಲಿ ವಾಸಿಸ್ತಕ್ಕಂಥ ಹಳ್ಳಿ ಜನರಿಗೆ ಕರೆಂಟ್ ಸೌಲಭ್ಯ ಕಡ್ಡಾಯವಾಗಿ ಕೊಡಬೇಕು ಅಂತ ಅವರೊಂದು ಗಮನ ಸೆಳೆದಿದ್ದಾರೆ ಸರ್ಕಾರದ ಮಟ್ಟದಲ್ಲಿ. ಸೊ ಅವ್ರ ಕಾರ್ಯ ನಡೀಲಿ, ಪಾಪ ಅವ್ರಿಗೆ ಒಂದು ಬೆಂಬಲ ಕೊಡೋಣ. ಒಳ್ಳೇದು ಮಾಡಿದ್ರೆ ನಾವು ಬೆಂಬಲ ಕೊಡಬೇಕು. ಅದೇ ಥರ ನಮ್ಮ ಶಾಸಕರು MR ಮಂಜುನಾಥ್ ಅವರು ಸಹ ಸರ್ಕಾರ ಮಟ್ಟದಲ್ಲಿ ಹೋಗಿ ಫೈಟ್ ಮಾಡ್ತಾರೆ. ಅವರು ಸಹ ಕಷ್ಟಪಟ್ಟು ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಅವ್ರಿಗೂ ನಾವು ಬೆಂಬಲ ಕೊಡೋಣ. ಯಾಕಂದರೆ ಅವ್ರ ಕಾರ್ಯಗಳು ನಮ್ಗೆ ಅನುವು ಮಾಡಿಕೊಡ್ತವೆ ಅಂದರೆ ಅವ್ರ ಗಮನಕ್ಕೆ ಸೆಳೀಲಿ ಅಂದ್ಬಿಟ್ಟು ನಾನು ಈ ಮಾಹಿತಿನ ಸಲ್ಲಿಸ್ತಾ ಇದ್ದೇನೆ. ಹೊರಗಡೆ ಒಂದು ಯಾವ್ದೋ ಒಂದು ಸೌಲಭ್ಯ ಮಾಡ್ಕೊಟ್ರೆ ಹೌದು ಹೆಂಗೋ ಮಾಡ್ಕೊಂಡು ಕತೆ ಮಾಡ್ಕೊಂಡು ಹೋಗ್ಬೋದು ಸ್ವಾಮಿ. ಅದು ಮಾಡ್ಕೊಡಲ್ಲ. ಈಗ 15 ವರ್ಷದಿಂದ ಊರ್ ಬಿಡಿ ಬಿಡ್ರಿ ಅಂತಾರೆ. ಅದು ಬಿಡ್ಸಿಕ್ಕಾಗ್ಲಿಲ್ಲ. ನಾವ್ ಇದೇ ತರ ಒದ್ದಾಡ್ಕೊಂಡಾವಿ ನಮ್ ಕಷ್ಟದಲ್ಲಿ ಈ ತರಲ್ಲ ಅವಿ. ಈಗ ಯಾರೋ ದೊಡ್ಡವರು ಸಿಕ್ಕೋರ ನೋಡಿ ಊರ್ ಸೌಲಭ್ಯ ಇದು ಈ ತರ ಅದೇ ಕಷ್ಟದಲ್ಲಿ ಅವ್ರೆ ಯಾವ್ದೊಂದು ನೋಡುವ ಮಾಡುವ ಅನ್ನೋದು ಯಾರೋ ನೀವು ಊರು ಒಂದು ತಬ್ಬಲೂರ್ ಕಣ ಮಾಡ್ಬಿಟ್ಬಿಟ್ರು ಈ ಊರ್ನ. ಜನಾಂಗನೇ ಇಲ್ಲ, ಯಾತೆತ್ಕು ಬೇಡ. ಈಗ ಇನ್ನೊಂದು ಕೇಳ್ಪಟ್ಟಿ ಇಲ್ಲಿ ಒಂದ್ಸಲ ಬಸ್ಗಳು ಬಂದಿತ್ತಂತಲ್ಲ, ಯಾವಾಗ ಹೇಳವ? ನಾಗಪುರ ಸತ್ತಾಗ ಬಸ್ಗಳೆಲ್ಲ ಬಂದ್ಬಿಟ್ಟಿತ್ತು. ಸಿಟಿಲಿ ಇದ್ದವೆಲ್ಲ ಬಂದು ತುಂಬಿದೋ ಇಲ್ಲಿ ಚೆಂಗಡಿಲಿ. ಓ ಎಲ್ಲ ಬಸ್ಸವೆ ಎಲ್ಲ ನೋಡಿ. ಆವಾಗ ಮಾತ್ರ ಬಸ್ಗಳು ಬಂದಿತ್ತು. ಇವಾಗ ಈ ಚೆಂಗಡಿ ಸತ್ತೋದ್ರು ಯಾವ ಬಸ್ಸು ಬರಲ್ಲ, ಆಂಬುಲೆನ್ಸು ಬರಲ್ಲ. ಇರೋರು 2 ಮಕ್ಕಳು ಕೂಲಿ ಮಾಡಿ ಕೊಂಟಾಗವ್ರೆ. ಕೂಲಿಗೆ ಹೋಗಾರೆ. ನಾವು ಮುತ್ಕೀರ್ ಮೋಟಿರಿ ಹಿಂಗವಿ ಸ್ವಾಮಿ. ಹಿಂಗಿದ್ದೀರಿ ನಮ್ದೆಲ್ಲ ಕಡ್ಸಿ ಮನೆ. ಏನಾರ ಬಂದು ಕುಂತಿದ್ದು ಹೊರಗಡೆ ಹೋದ ಗಬ್ಬಕ್ಕರ್ ಬಂದು ಭಯ ಹಾಕೊಂಡ್ರಿ ಏನ್ ಸ್ವಾಮಿ ಮಾಡುವ. ಹುಲಿ ಕಿರ್ಬಾ ಏನ್ ಸ್ವಾಮಿ ಮಾಡುವ. ಕಿರ್ಬಾ ಹುಲಿ ಕಣ್ ಕಾಣಿಸ್ತದ ಕತೆ ಕಾಣಿಸ್ತದೆ. ಏನ್ ಗಡ್ರ ಅಂತದೆ. ಹುಲಿ ಬಂದದಕ್ಕಮ್ಮ ನೀ ಹಂದಿ ಸುದ್ದಿ ಎತ್ತಿದೆ ಅಲ್ಲ ಅಂದ್ರೆ ಒಂದಿನೂ ತಾನೆ ಸ್ವಾಮಿ, ಹುಲಿನೂ ತಾನೆ. ದೊಡ್ಡಿಗೊಳ್ಳಿ ಬಂದಿ ಹೌದಾ? ಎರಡುವೆ ಕಿರ್ಬಾ ತಿಂದ್ಬಿಡ್ತಾ? ಓ ಹಸು ತಿಂದ್ಬಿಡ್ತು. ಏನ್ ಸ್ವಾಮಿ ನಮ್ ಜೀವನ ಇಷ್ಟೇ ಸ್ವಾಮಿ. ನಿಮ್ ಪಾದ ಏನು ಮಾಡಲ್ರಿ ನಮಗೆ. ನೋಡಿ ಕುತ್ಕೊಂಡು ನಾವ್ ಜೀವನ ಮಾಡ್ತೀವಿ. ಹೌದು. ಅಲ್ಲಿಂದ ಮಕ್ಕಳಿಗೆ ಮೊದ್ಲೆಲ್ಲ ಸ್ಕೂಲ್ ಎಲ್ಲ ಇತ್ತಂತಲ್ಲಮ್ಮ. ನೀ ಅಡ್ಗೆ ಹೋಯ್ತಿದ್ಯಾ? ಈಗ ನನಗೆ ಜೀವನನೇ ಇಲ್ಲ. ನನ್ಗೆ ಮದ್ವೆನೇ ಆಗ್ಲಿಲ್ಲ, ಲಗ್ನನೇ ಆಗ್ಲಿಲ್ಲ. ಅಯ್ಯೋ ಏನೋ ಅವು ಸೊಸೈಟಿಲಿ ಒಂದ್ ಸ್ವಲ್ಪ ಅಕ್ಕಿ ಕೊಡೋದಕ್ಕೆ ಜೀವನ ಮಾಡ್ಕೊಂಡು. ನಿಮ್ಮ ಮಕ್ಳು ಎಲ್ಲಿದಾರಮ್ಮ? ಮಕ್ಕಳೆಲ್ಲ ಬೆಂಗಳೂರಿಗೆ ಹೊಂಟೋದ್ರು. ಬೆಂಗಳೂರಿಗೆ ಹೋಗ್ಬಿಟ್ರು. ಇಲ್ಲೆಲ್ಲ ವ್ಯವಸ್ಥೆಗಳಿಲ್ಲ, ಬದುಕು ಬಾಳಾಟ ಇಲ್ಲ ಅಂದ್ಬಿಟ್ಟು ಹೋದ್ರು. ಎಲ್ಲ ಜಿಡ್ಡಿ ಬೀಳಕೋತವ ಅಲ್ವಲ್ಲ. ಏನೋ ಮುತ್ಕಿರ್ ಮೊಟ್ಟಿರ್ ಅವಿ ಸ್ವಾಮಿ. ಅವ್ನ್ ಟೆಂಪೋನೇ ನಿಮ್ ಕಾಪಾಡ್ತಿರೋದು. ಹೋಗ್ಬೇಕು ಬಂದು ಜೀವನ ಮಾಡ್ಬೇಕು. ಹಿರವ ಇದನ್ನೆಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಹಾಗೆ ನಮ್ಮ ಮಾನ್ಯ ಸಂಸದರು, ಹಾಗೆ ಮಾನ್ಯ ಶಾಸಕರು ಎಲ್ಲರೂ ನೋಡಿ ನಿಮ್ಗೊಂದು ಒಳ್ಳೇದು ಮಾಡ್ತಾರೆ ಅಂತ ಭರವಸೆಯಿಂದ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ತಾಯಿ ಹೇಳಪ್ಪ, ಯಾರಪ್ಪ? ನಮಗೆ ಮೈನು ಎಲ್ಲ ನಮ್ಮೂರ ನೀವೇ ನೋಡಿದಾರ. ಈ ಕಡೆ ಬಣ ನಮ್ಮೂರ್ಲ ನೀವೇ ನೋಡಿದಾರಲ್ಲ. ನಮ್ಮೂರಲ್ಲ ಎಲ್ಲ ಏಜ್ ಆಗಿರೋರ ಮುದುಕಿರೇ. ಹೌದು. ಅದಕ್ಕೆ ದಯವಿಟ್ಟು ಅಕ್ಕಿ ಕೊಡೋರು ಊರಿಗೆ ಬಂದು ಅಕ್ಕಿ ಕೊಡ್ಬೇಕಂತ ಮನವಿ ಮಾಡ್ತಿದ್ದೀನಿ. ನೋಡಿ ಬಂಧುಗಳೇ, ಇದು ಎಂಥ ಒಂದು ಘೋರ ಶಿಕ್ಷೆ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಆರೋಗ್ಯ ಇಲಾಖೆಯವರು ದಯವಿಟ್ಟು ಏನು ಇವ್ರಿಗೆ ಆಹಾರ ಸರಬರಾಜನ್ನ ಗ್ರಾಮಕ್ಕೆ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಹಾಗೆ ಆಂಬ್ಯುಲೆನ್ಸ್ ಸೇವೆ ನೋಡಿ, ಬಹು ಮುಖ್ಯವಾಗಿ ಆಂಬ್ಯುಲೆನ್ಸ್ ಸೇವೆ ಇಲ್ಲ, ಆಂಬ್ಯುಲೆನ್ಸ್ ಸೇವೆ. ಸೊ ಮೊದಲೊಬ್ಬ ಹುಡುಗ ಇದ್ದಂತೆ,
ಸೊ ನೆಲ್ಲೂರು ಹುಡುಗ. ಸೊ ಅವರು ನಮ್ಮ ಭಾಗದ ಜನ, ನಮ್ಮವ್ರು ಅಂದ್ಬಿಟ್ಟು ಪಾಪ ಅವ್ರು ಏನು ಮಾಡ್ತಿರೋ, ಯಾವ ರಾತ್ರಿ ಕರೆದ್ರೂ ಆ್ಯಂಬುಲೆನ್ಸ್ ಎತ್ಕೊಂಬತ್ತಿದ್ರಂತೆ. ಇವಾಗ ಆ್ಯಂಬುಲೆನ್ಸ್ ಫೋನ್ ಮಾಡಿದ್ರೆ ಫೋನು ತೆಗಿಯೋದಿಲ್ಲ, ಫೋನ್ ತೆಗೆದ್ರೂ ಬರ್ತೀವಿ 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 ಈ ರೀತಿ ಹೇಳ್ದಾರಂತೆ. ನೋಡಿ ಇದು ಎಂಥ ಅವ್ಯವಸ್ಥೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಬೇಕಂತ ಹೇಳಿ ಯಜಮಾನ್ರೆ. ಅದಕ್ಕೆ ನಮಗೆ ನೆನ್ನೆ ಕೂಡ ಹೋಗಿ ಟವರ್ ಸಿಕ್ಕಿಲ್ಲ ಅಂದ್ಬಿಟ್ಟು ಬಾರಿ ನಮ್ಗೆ ಹಿಂಸೆ ಆಯ್ತು, ತೊಂದರೆ ಆಯ್ತು. ಅದೇ ಊರಿಗೆ ಬಂದ್ಬಿಟ್ರೆ ಅವ್ರು ಡೈರೆಕ್ಟ್ ಆಗಿ ಮಾಡ್ಬಿಟ್ಟು ಟವರ್ ಸಿಕ್ಕಿಲ್ಲ ಅಂದ್ಬಿಟ್ರ? ಇಲ್ಲ ಸರ್, ಟವರ್ ಸಿಗ್ತದೆ. ಅಲ್ಲ ಅಲ್ಲಿ ಟವರ್ ಅಂದ್ರೆ ಪ್ರಾಬ್ಲಮ್ ಆಗ್ಬಿಟ್ಟು ಕರೆಂಟ್ ಇರ್ಲಿಲ್ಲ. ಅಲ್ಲ ನಿಮ್ಗೆ ಇಲ್ಲಿ ಒಬ್ರನ್ನ ಯಾರನ್ನಾರು ನೇಮಕ ಮಾಡ್ಬೋದಲ್ಲ, ಪಾಪ ಅವ್ರಿಗೂ ಕೆಲಸ ಆಯ್ತದ. ಅಕ್ಕಿದಂದ್ರೆ ಹೆಂಗ್ ಗೊತ್ತಾ, ಇವಾಗ ಬಂದು ಅದು ಊರಿಗೆ ಬಂದು ತಂದು ಮಾಡಿಸ್ಕೋಬೇಕಂತ ಹೇಳಿದ್ದಲ್ವಾ. ಹೌದು. ಇವಾಗ ಇಲ್ಲಿ ಟವರ್ ಸಿಗ ಯಾರೋ ಅಂದ್ರೆ ಇವಾಗ ಸರ್ಕಾರ ಬಂದು ಮೇಡಮ್ ಬಂದು ಯಾರನ್ನೊಬ್ರು ಕಳ್ಸಿದ್ರಂತೆ, ಟವರ್ ಸಿಗಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಟವರ್ ಸಿಗಲ್ಲ? ನಂಗೆ ಸಿಕ್ತಲ್ಲ ಹೇಳ್ದೆ ಕೌದಳಿಗೆ ಹೋದ ನಾವು. ನಿನ್ನೆ ನಾವು 9 ಗಂಟೆ ಕೌದಳಿಗೆ ಹೋದೇಟಿಗೆ 7:30 8 ಗಂಟೆಗೆ ನೈಟ್ ಊರಿಗೆ ಬಂದಿದ್ವಿ. ಅದು ಇವಾಗ ನಮ್ಮ 15 ದಿನ ಕೊಂಡ್ರೆ ಟಂಪ ಬರುತ್ತೆ. ಹೌದು. ಇವಾಗ ಆ ಹುಡುಗ ಅಕಸ್ಮಾತ್ ನೆನ್ನೆ ಸಹ ಹುಡುಗ ನಮ್ಮ ಮೇಲೆ ಜಗಳ, ನಿಮ್ಮ ಊರಿಗೆ ಬರ್ತೀವಿ ನಾವು ಬೆಳಗ್ಗೆ ಬಂದು ಇವಾಗ ಏನೋ ಸಾಮಾನು ತಗೋರ್ಬೇಕಂತ ಹೋಗ್ತೀರಾ, ಒಂದು ಅರ್ಧ ಗಂಟೆ 1 ಅವರ್ ತಂದು ಬಿಟ್ಬಿಡೋಣ ಅಂತ ಬರ್ತೀವಿ. 8 ಗಂಟೆ 9 ಗಂಟೆಗೆ ಕೂತ್ಕೊಂಡು ನಮ್ಮ ಜೀವನ ಏನು ಅಂತ ಹುಡುಗ ಬಂದು ಟಂಪ ಡ್ರೈವರ್ ನಮ್ಮ ಮೇಲೆ ಜಗಳ ಮಾಡ್ತಾರೆ. ಇಲ್ಲ ನಾವು ಹೋಗಕ್ಕೆ ಬಂದು 70 ರೂಪೀಸ್ ಕೊಡಬೇಕು, ಹೋಗಕ್ಕೆ 70 ಬರಕ್ಕೆ 70 ಅಂದರೆ 140 ರೂಪಾಯಿ ಕೊಡ್ಬೇಕು. ನಾವು ಒಂದು ಕೌದಳಿಗೆ ಹೋಗಿ ಬರ್ಬೇಕಂದ್ರೆ ಬರಕ್ಕೆ. ಸರಿ, ಆಂಬುಲೆನ್ಸ್ ನಾನೇ ಸರ್, ಆಂಬುಲೆನ್ಸ್ ನಾನೇ ಫೋನ್ ಮಾಡಿದ್ದೀನಿ. ಒಂದು ನಿಮಿಷ ನೋಡಿ, ಚೆಂಗಡಿ ಗ್ರಾಮ ಇದೊಂದೇ ಅಂತಲ್ಲ, ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಸಾಕಷ್ಟು ಕುಗ್ರಾಮಗಳಿವೆ. ಸೊ ಒಂದೊಂದಾಗಿ ಹೇಳಕ್ಕೆ ಹೊರಟ್ರೆ ದೊಡ್ಡ ಲಿಸ್ಟೇ ಆಗುತ್ತೆ. ಆದರೆ ಇವತ್ತು ಸರ್ಕಾರಗಳು ಯಾಕೆ ಈ ಕುಗ್ರಾಮದ ಜನತೆಗೆ ಇಷ್ಟೊಂದು ತಾರತಮ್ಯ ಮಾಡ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ಚೆಂಗಡಿ ಗ್ರಾಮದ ಗ್ರಾಮಸ್ಥರು ನಮ್ಮನ್ನ ಸ್ಥಳಾಂತರ ಮಾಡಿಕೊಡಿಯಪ್ಪ, ನಾವು ನೆಮ್ಮದಿಯಾಗಿ ಹೋಗಿ ಸುಸಂಸ್ಕೃತವಾಗಿ ಜೀವನ ಮಾಡ್ತೀವಿ ಅಂತಲೂ ಸಹ ಹೇಳ್ತಾರೆ. ಆದರೆ ಸರ್ಕಾರ ಸ್ಥಳಾಂತರ ಮಾಡೋದ್ರ ಕಡೆನೂ ಗಮನ ಹರಿಸ್ತಾ ಇಲ್ಲ. ಹಾಗೆ ಇಲ್ಲಿರ್ತಕ್ಕಂಥವ್ರಿಗೆ ಮೂಲಭೂತ ಸೌಕರ್ಯ ಕೊಡೋದ್ರ ಕಡೆನೂ ಸಹ ಗಮನ ಹರಿಸ್ತಾ ಇಲ್ಲ. ಇಂತಹ ಒಂದು ಅವ್ಯವಸ್ಥೆ ನಿರ್ಮಾಣವಾಗಿದೆ ಚೆಂಗಡಿ ಗ್ರಾಮದಲ್ಲಿ. ಒಂದು ನಿಮಿಷ ಇರಪ್ಪ. ಸೊ ಈ ಒಂದು ಗ್ರಾಮದ ಮತ್ತಷ್ಟು ವಿಚಾರಗಳನ್ನು ಮತ್ತಷ್ಟು ಮನವಿಗಳನ್ನು ಮುಂದಿನ ವಿಡಿಯೋದಲ್ಲಿ ಸಲ್ಲಿಸ್ತೀನಿ. ಸೊ ದಯವಿಟ್ಟು ಪ್ರತಿಯೊಬ್ಬ ಹಳ್ಳಿಯ ಗ್ರಾಮಸ್ಥರು, ಅರ್ಥ ಆಯ್ತಾ, ಪ್ರತಿಯೊಬ್ಬ ಹಳ್ಳಿಯ ಗ್ರಾಮಸ್ಥರು, ಯಾಕಂದ್ರೆ ಹಳ್ಳಿ ಅಂತ ಯಾಕೆ ಸೇರಿಸ್ತಾ ಇದ್ದೀನಿ ಅಂದರೆ ಹಳ್ಳಿಯವರ ಕಷ್ಟ ಹಳ್ಳಿಯವರಿಗೆ ಗೊತ್ತು. ಪ್ರತಿಯೊಬ್ಬರು ಸಹ ಈ ವಿಡಿಯೋ ಶೇರ್ ಮಾಡಿಕೊಡಿ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಸರ್ಕಾರ ಗಮನ ಸೆಳೆದು ಒಳಿತನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನಾದ್ರು ಒಂದು ಸಹಕಾರಿಯಾಗಲಿಕ್ಕೆ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಈ ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀವಿ. ಬಹುಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಗ್ರಾಮಸ್ಥರ ಒಂದು ಹೇಳಿಕೆ ಬಹಳ ವಿಚಿತ್ರವಾಗಿದೆ. ಇಷ್ಟು ವರ್ಷ ಆಯಿತು ನಾವು ಇಲ್ಲಿ ತನಕ ಹುಲಿ ಶಬ್ದ ಕೇಳಿಲ್ಲ, ಇದೇ ಫಸ್ಟ್ ಟೈಮ್ ಹುಲಿ ಸೌಂಡ್ ಕೇಳ್ತಾ ಇರೋದು. ಚಿರತೆಗಳು ಇದೆ, ಆದರೆ ಯಾವುದೂ ಸಹ ದಾಳಿಗಳು ಏನೂ ಆಗಿಲ್ಲ. ಆದರೆ ಇತ್ತೀಚಿನ ದಿವಸ ನಮ್ಮ ನಾಗಮಲೆ ಭಾಗ ಇರ್ಬೋದು, ಸೊ ನಮ್ಮ ತಾಳ್ಬೆಟ್ಟ ಇರ್ಬೋದು, ಇಲ್ಲೆಲ್ಲ ಈಗಾಗಲೇ ಚಿರತೆ ದಾಳಿ ಮಾಡಿರೋದ್ರಿಂದ ಜನ ಭಯಭೀತರಾಗಿರ್ತಾರೆ. ಅದರಲ್ಲಿ ಹುಲಿ ಸೌಂಡು, ಅದರಿಂದ ಇನ್ನೂ ಭಯಭೀತರಾಗಿರ್ತಾರೆ. ಸೊ ಇದನ್ನೆಲ್ಲ ಗಮನಿಸಿ, ಸೊ ಇದನ್ನು ದಯವಿಟ್ಟು ಗಂಭೀರವಾಗಿ ಆಲೋಚನೆ ಮಾಡಿ ಸರ್ಕಾರಗಳು ಇವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು ಅಂತಕ್ಕಂಥ ಸಂದೇಶವನ್ನು ನೀಡ್ತಾ ಇದ್ದೀನಿ.